ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ವಿರೋಧಿಸಿ ಬೃಹತ್ ಪ್ರತಿಭಟನೆ. ಗದಗ ಜಿಲ್ಲೆ ರೋಣ ಪಟ್ಟಣದಲ್ಲಿ ಶುಕ್ರವಾರ ಅಂಜುಮಾನ್ ಇಸ್ಲಾಂ ಕಮಿಟಿ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ವಕ್ಫ್ ತಿದ್ದುಪಡಿಯನ್ನು ವಿರೋಧಿಸಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ನಮ್ಮ ಪೂರ್ವಜರು ಮುಸ್ಲಿಂ ಸಮುದಾಯದ ಅಭಿವೃದ್ಧಿಗಾಗಿ ನೀಡಿರುವ ದಾನದ ಆಸ್ತಿಯನ್ನು ನಾವು ಬಿಟ್ಟುಕೊಡಲು ಸಾಧ್ಯವಿಲ್ಲ. ಈ ವಿಷಯವಾಗಿ ನಮ್ಮ ಪ್ರಾಣ ಹೋದರೂ ಚಿಂತೆ ಇಲ್ಲ ಎಂದು ಮುಸ್ಲಿಂ ಸಮಾಜದ ಮುಖಂಡ ಇನಾಯತ್ ತರಬ್ದಾರ್ ಆಕ್ರೋಶ ವ್ಯಕ್ತಪಡಿಸಿದರು. ಸಮಾಜದ ಅಭಿವೃದ್ಧಿಗೆ ನಮ್ಮ ಪೂರ್ವಜರು ನೀಡಿರುವ ನಮ್ಮ ಆಸ್ತಿಯನ್ನು ಕಬಳಿಸಿ ಅದನ್ನು ಅಂದಾನಿ ಆವಾನಿಗೆ ಮಾರಾಟ ಮಾಡುವ ಉದ್ದೇಶ ಕೇಂದ್ರ ಸರ್ಕಾರ ಹೊಂದಿದೆ. ಮುಸ್ಲಿಂ ಸಮುದಾಯದ ವಕ್ಫ್ ಆಸ್ತಿಯನ್ನು ರಕ್ಷಿಸಿಕೊಳ್ಳಲು ಎಲ್ಲ ತ್ಯಾಗಕ್ಕೂ ಸಿದ್ಧವಾಗಿದೆ ಎಂದರು. ಕಮಿಟಿ ಅಧ್ಯಕ್ಷ ಬಾಬಾ ಸಾಹೇಬ್ ಬಟಗೇರಿ ಮಾತನಾಡಿ, ಈ ಪ್ರತಿಭಟನೆ ಸಾಂಕೇತಿಕವಾಗಿದೆ. ನಮಗೆ ನ್ಯಾಯಾಲಯಗಳ ಮೇಲೆ ಭರವಸೆ ಇದೆ. ಅಲ್ಲಿ ನಮಗೆ ನ್ಯಾಯ ಸಿಗುವ ವಿಶ್ವಾಸವಿದ್ದು ಮುಸ್ಲಿಂ ಸಮಾಜ ಬಂಧುಗಳು ಶಾಂತತೆಯಿಂದ ಇರಬೇಕು. ನ್ಯಾಯ ಸಿಗದಿದ್ದರೆ ಸಂವಿಧಾನದ ಅಡಿಯಲ್ಲಿ ನಾವು ಹೋರಾಟ ಮಾಡಲು ಸಿದ್ಧರಾಗಬೇಕು ಎಂದು ಕರೆ ನೀಡಿದರು. ಖಲೀಲ್ ರಾಮದುರ್ಗ್ ಮಾತನಾಡಿ, ಎನ್ಡಿಎ ನೇತೃತ್ವದ ಕೇಂದ್ರ ಸರ್ಕಾರ ಮುಸ್ಲಿಮರ ಮೇಲೆ ಸದಾ ದಾಳಿ ನಡೆಸುತ್ತಾ ಬಂದಿರುವುದು ಖಂಡನೀಯ. ಇದಲ್ಲದೆ ನಮ್ಮ ಪೂರ್ವಜರು ದಾನ ಮಾಡಿರುವ ಆಸ್ತಿಯನ್ನು ಕೇಂದ್ರ ಸರ್ಕಾರ ನುಂಗಲು ಹೊರಟಿರುವುದು ನಾಚಿಕೆಗೇಡಿನ ಸಂಗತಿ. ಕೇಂದ್ರ ಸರ್ಕಾರ ಜೂನ್ ತಿಂಗಳೊಳಗೆ ಕಾಯ್ದೆಯನ್ನು ಹಿಂಪಡೆಯಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಶಬ್ಬೀರ್ ಕಾಜಿ, ಶಫೀಕ್ ಮುಗನೂರ್, ಮಲಿಕ್ ಎಲಿಗಾರ್, ಮಲಿಕ್ ಕುರ್ತಕೋಟಿ, ಅಬ್ಬು ಹಸೂರ್, ರಿಯಾಜ್ ಮುಲ್ಲಾ, ಬಾಷಾ ಸಾಬ್ ಇಟಗಿ, ಸಮೀರ್ ದೊಡ್ಡಮನಿ, ಡಿಕೆ ಮುಲ್ಲಾ, ಮೊಯ್ನುದ್ದೀನ್ ಕುರಹಟ್ಟಿ, ಬಶೀರ್ ಕಟ್ಟಿಮನಿ, ರಶೀದ್ ತರಫ್ದಾರ್, ತಸ್ವೀರ್ ಚಿನ್ನೂರ್, ಬಶೀರ್ ಕೊಪ್ಪಳ ಸೇರಿದಂತೆ ಮುಸ್ಲಿಂ ಸಮಾಜದವರು ಉಪಸ್ಥಿತರಿದ್ದರು. ಮತ್ತು ನಮ್ಮ ರೋಣ ನಗರದ ಮುಸ್ಲಿಂ ಬಾಂಧವರೇ ಮತ್ತು ನ್ಯಾಯಕ್ಕಾಗಿ ಹೋರಾಡುವ ಎಲ್ಲ ಸಮಾಜದ ಬಾಂಧವರೇ, ನಾವು ಇಲ್ಲೇ ಕುಳಿತು ವಕ್ಫ್ ಬಿಲ್ ಏನು ಪಾರ್ಲಿಮೆಂಟ್ನಲ್ಲಿ ಮೊನ್ನೆ ಆಗಿದೆ, ಅಮೆಂಡ್ಮೆಂಟ್ ಆಗಿದೆ, ಅದರ ವಿರೋಧವಾಗಿ ಶಾಂತಿಯುತವಾಗಿ ನಾವು ಅಂಜುಮನ್ ಸಂಸ್ಥೆಯಿಂದ ತಹಸೀಲ್ದಾರ್ ಆಫೀಸ್ವರೆಗೆ ಪಾದಯಾತ್ರೆಯನ್ನು ಬಂದು ಇಲ್ಲಿ ತಹಸೀಲ್ದಾರ್ ಅವರಿಗೆ ನಾವು ಅರ್ಜಿಯನ್ನು ಸಲ್ಲಿಸುತ್ತಾ ಇದ್ದೇವೆ. ಇದು ಇವತ್ತು ಪ್ರಾರಂಭ, ಇದು ಮುಕ್ತಾಯವಲ್ಲ. ಏಪ್ರಿಲ್ 10ನೇ ತಾರೀಕಿನಿಂದ ಹಿಡಿದು ಜುಲೈ 17ನೇ ತಾರೀಕಿನವರೆಗೆ 4 ತಿಂಗಳ ಇಡೀ ರಾಷ್ಟ್ರವ್ಯಾಪಿ ನಮ್ಮ ಆಂದೋಲನ ನಡೆಯುವುದು. ನಾವು ಸಂವಿಧಾನ ಕೊಟ್ಟಂತ ಸ್ವಾತಂತ್ರ್ಯವನ್ನು ಕೇಳ್ತಾ ಇದ್ದೇವೆ. ನಾವು ಇಲ್ಲಿ ಬಂದಿರುವುದು ನಮ್ಮ ವಕ್ಫ್ ಆಸ್ತಿಯನ್ನು ಯಾರು ದೋಚಬಾರದು. ವಕ್ಫ್ ಅಂದ್ರೆ ಏನು? ನಮ್ಮ ಪೂರ್ವಜರು, ನಮ್ಮ ಹಿರಿಯರು ಪಟ್ಟಂತದ್ದು ಆಸ್ತಿ. ನಮ್ಮ ಮಕ್ಕಳು ಮುಂದೆ ಅದರಲ್ಲಿ ಬಾಳೆ ಮಾಡಲಿ, ಮಸೀದಿ ಕಟ್ಲಿ, ದರ್ಗಾ ಕಟ್ಲಿ, ಖಾನ್ಕಾ ಕಟ್ಲಿ, ಅರಬ್ಬಿ ಶಾಲೆ ಕಟ್ಲಿ ಎಂದು ಪಟ್ಟಿದ್ದಂತ ವಕ್ಫ್ ಆಸ್ತಿಯನ್ನು ಕೇಂದ್ರ ಸರ್ಕಾರ ಅದರ ಮೇಲೆ ದುರಾಸೆ ಹುಟ್ಟಿ ತಾವು ಕಬಳಿಸ್ತಾ ಇದೆ. ಈ ನರೇಂದ್ರ ಮೋದಿ ಮತ್ತು ಎನ್ಡಿಎ ಸರ್ಕಾರಕ್ಕೆ ಧಿಕ್ಕಾರವಿರಲಿ. ನಾವು ಇವತ್ತು ಎನ್ಡಿಎ ಸರ್ಕಾರ ಮತ್ತು ಮೋದಿ ಸರ್ಕಾರಕ್ಕೆ ನಮ್ಮ ಧಿಕ್ಕಾರವಿದೆ. ನಾವು ಇವತ್ತಿನಿಂದ ಈ ಆಂದೋಲನ ಸಂವಿಧಾನ ನಮ್ಗೇನ ಆರ್ಟಿಕಲ್ 14, ಆರ್ಟಿಕಲ್ 24, ಆರ್ಟಿಕಲ್ 25ರಲ್ಲಿ ನಮ್ಮ ಸ್ವಾತಂತ್ರ್ಯ ಕೊಟ್ಟಿದೆ. ಅದಕ್ಕಾಗಿ ನಾವು ಹೋರಾಟ ಮಾಡಲು ಇನ್ನು ಕೂಡಿದ್ದೇವೆ. ಇದು ಪ್ರಥಮ ಹೋರಾಟ, ಕೊನೆಯ ಹೋರಾಟವಲ್ಲ. ನಮ್ಮ ಜೀವವಾದರೂ ನಾವು ತತ್ತಿ ಈ ವಕ್ಫ್ ಆಸ್ತಿಯನ್ನು ಬಿಡುವುದಿಲ್ಲ. ವಕ್ಫ್ ಆಸ್ತಿ ನಮ್ಮ ಹಿರಿಯರು. ದಯವಿಟ್ಟು ಸಂವಿಧಾನದ ಪ್ರಕಾರ ಹೋರಾಡೋಣ. ಸುಪ್ರೀಂ ಕೋರ್ಟ್ ನಲ್ಲಿ ನಮ್ಮ ಕೇಸ್ಗಳು ದಾಖಲಾಗಿವೆ. ನಾವು ಸುಪ್ರೀಂ ಕೋರ್ಟ್ ನಲ್ಲಿ ಹೋರಾಡೋಣ. ಸುಪ್ರೀಂ ಕೋರ್ಟ್ ನಮ್ಗೆ ಕೊನೆಯ ಅಸ್ತ್ರವಾಗಿದೆ. ಅಲ್ಲಿಯೂ ನಮ್ಗೆ ಜಡ್ಜ್ಮೆಂಟ್ ಬರಲಿಲ್ಲ ಅಂದ್ರೆ ನಾವು ಭಾರತದ ಸಂವಿಧಾನ ಪ್ರಕಾರ ಹೋರಾಟವನ್ನು ಮಾಡುತ್ತೇವೆ. ಆ ಹೋರಾಟಕ್ಕೆ ತಮ್ಮೆಲ್ಲರ ಬೆಂಬಲ ಇರಲಿ. ಮತ್ತು ತಾವೆಲ್ಲರೂ ಈ ಸಮಾಜದ ಒಗ್ಗಟ್ಟಿಗಾಗಿ, ಈ ಸಮಾಜದ ಏಳಿಗೆಗಾಗಿ, ಈ ವಕ್ಫ್ ಬೋರ್ಡಿನ ಏಳಿಗೆಗಾಗಿ, ಇದು ಬಡವರಿಗೆ, ದೀನ ದಲಿತರಿಗೆ ಇದ್ದಂತ ವಕ್ಫ್ ಬೋರ್ಡ್ ಇದನ್ನ ಕಬ್ಜಾ ಮಾಡ್ಲಿಕ್ಕೆ ಹೊರಟಂತ ಈ ಕೇಂದ್ರ ಸರ್ಕಾರದ ನಿಯತ್ತನ್ನು ದೇವರು ನೀಸ್ತು ನಾಬೂದ್ ಮಾಡಲಿ ಅಂತ ಹೇಳಿ ನನ್ನ ಎರಡು ಮುಗಿಸ್ತಾನೆ. ಜೈ